ಇವತ್ತಿನ ವ್ಲಾಗ್ ನಮ್ಮ ರೂಬಿಯಿಂದ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಭಾಳ ದಿನ ಆಯಿತು ನಮ್ಮ ರೂಬಿ ಜೊತೆ ಆಟ ಆಡಬೇಕತ್ತೆ ಅಂತಿಲ್ಲ. ನೋಡ್ರಿ ಪೈಪ್ ತೊಗೊಂಡು ಯಾವ ರೀತಿ ಅದನ್ನು ಕಚ್ಚಿ ಹಾಳು ಮಾಡಿದಾಳು. ಬಯ್ಯನ ಹೋಗಿ ಅಲ್ಲಿ ಮುಚ್ಚಿ ಕೂತಿದ್ದಾಳು ನೋಡ್ರಿ. ಹೆಂಗೆ ಯಾಕೆ ಬೈತಿ ಅಂತಾಳೆ ನನಗೆ. ಬಂದು ನೋಡ್ರಿ ಹೆಂಗೆ ಮಾಡ್ತಾಳೆ. ಬೈಯಾಕತನ ತಲೆ ಹಾಕಿ ಕೂತು ಬಿಡ್ತಾಳು ನೋಡ್ರಿ. ಯಾಕೆ ಬೈತಿ ಅಂತಾಳು. ನಾಯಿಗಳು ನೋಡ್ರಿ ಮೂಗ್ ಪ್ರಾಣಿ ಇದಾವೆ ಖರೆ ಅವ್ರ ಅದ್ರ ಆ್ಯಕ್ಷನ್ದಿಂದನೇ ನಮಗೆ ಗೊತ್ತಾಗ್ತಾವೆ ಹೆಂಗೆ ಮಾಡ್ತಾವೆ ಏನು ಮಾಡ್ತಾವೆ ಅನ್ನೋದು. ಅದ್ರೊಳಗೂ ನಮ್ಮ ರೂಬಿ ಅಂತೂ ಪ್ರತಿಯೊಂದು ಆಕಿನ ಮೂಮೆಂಟ್ ಎಲ್ಲ ಗೊತ್ತಾಗ್ತೈತಿ ನನಗೆ. ಆಕೆ ಏನಾಗೈತಿ ಹಸಿವಾದ್ರೆ ಎಲ್ಲ ಗೊತ್ತಾಗ್ತೈತಿ. ಇನ್ನು ಆಕಿಂದ ರಾತ್ರಿ ಮಲ್ಕೋ ಸ್ಟೈಲ್ ನೋಡ್ರಿ. ಫ್ಯಾನ್ ಹಚ್ಚಿರನ ಮಲ್ಕೋತಾಳು, ಇಲ್ಲರ ಮಲ್ಕೋಂಗಿಲ್ಲ. ಫ್ಯಾನ್ ಹಚ್ಲಿಕ್ಕಂದ್ರೆ ಹಚ್ಚಬಾ ಅಂತ ಕರೀತಾಳು. ಸುಟ್ಟಿ ಇತ್ತು ಹುಡುಗರಿಗೆ ಮೊಬೈಲ್ ಬಿಟ್ಟು ಈ ರೀತಿ ಆಟ ಹೇಳ್ಕೊಡ್ರಿ. ಯಾಕಂದ್ರೆ ನಾವು ಲಗೋರಿ ಆಡೋನು ಬಾ ಅಂತ ನಾವೆಲ್ಲರೂ ಕರೆದಾಗ, ಲಗೋರಿ ಅಂದರೆ ಏನಂತ ಕೇಳಿರೋರ ಹುಡುಗರಿಗೆ ಲಗೋರಿ ಆಟ ಅಂದ್ರೇ ಗೊತ್ತಿಲ್ಲ. ನಾವು ನಮಗೆ ಗೊತ್ತಿದ್ದು ಹಳೆಯು ಎಲ್ಲ ಹೇಳ್ಕೊಡ್ಬೇಕಾಗ್ತೈತಿ. ಅದ್ರ ಜೊತೆ ಜಿಬ್ಲಿ ಅಂದ್ರೆ ಕುಂಟಬಿಲ್ಲೆ, ಲಗೋರಿ ಮತ್ತು ಚಕ್ಕ ಅಂತೀವಲ್ಲ, ಲೂಡೋ. ಈಗ ಲೂಡೋ ಅಂತಾರೆ ಅವಕ್ಕೆ, ನಾವು ಚಕ್ಕ ಆಡೋದಂತಿದ್ವಿ. ಇವೆಲ್ಲ ನಾವು ಹೇಳಿಕೊಟ್ರೆ ನಾವು ಕಲಿತಾವು. ಈ ಸರ್ತಿ ನಮ್ಗೆ ಎಷ್ಟು ಆಗ್ತೈತಿ ಅಷ್ಟು ನಾವು ನಮ್ಮ ಹುಡುಗರಿಗೆ, ನಮ್ಮ ಏರಿಯಾದಾಗ ಹುಡುಗರಿಗೆ ಹೇಳಿಕೊಟ್ಟಿದ್ದು. ಇದು ನೋಡ್ರಿ ಕುಂಟೆಬಿಲ್ಲೆ ಆಟ. ಇದೇ ರೀತಿ ಇನ್ನು ಮತ್ತು ಭಾಳ ಇದಾವೆ ಕುಂಟೆಬಿಲ್ಲೆ ಆಡುವ. ಇದಕ್ಕೆ ನಾವು ಜಿಬ್ಲಿ ಆಟ ಅಂತೀವಿ. ಹಿಂಗೆ ಮೊಬೈಲ್ ಬಿಟ್ಟು ನಾವು ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಟ್ಟು ಅಂದರೆ ಎಲ್ಲ ಗೊತ್ತಾಗ್ತೈತಿ. ಅದನ್ನು ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕೂತು ಅಂದರೆ ಇವೇನೂ ಆಟ ಎಲ್ಲ ಮರ್ತು ಹೊಂಟಿದ್ದಾವೆ. ಹಿಂದಿನ ಆಟ ಏನೂ ನೆನಪಿಲ್ಲ. ಅದಕ್ಕೆ ನಾವು ಹೇಳ್ಕೊಡ್ಬೇಕಾಗಿತ್ತು. ನಮ್ಮ ಆಂಟಿ ಮಗ ಬಂದಿದ್ದ, ಅವನು ಆಟ ಆಡಾಕ್ತ. ಅವನಿಗೂ ಇಷ್ಟ ಹುಡುಗರ ಜೊತೆ ಆಟ ಆಡೋಕೆ. ವೇದಾನ್ ಜೊತೆ ಸೇರಿ ಆಟ ಆಡಾಕ್ತ. ಇನ್ನು ವೇದಾಗ ಬಿಸ್ನೆಸ್ ಗೇಮ್ ಬೇಕಾಗಿತ್ತು. ಅದನ್ನು ಬಿಸ್ನೆಸ್ ಗೇಮ ತರಿಸಿದ್ದು ನಾನು ಆನ್ಲೈನ್ದಿಂದ. ಆ ಬಿಸ್ನೆಸ್ ಗೇಮ್ ನೋಡಿ ಇಷ್ಟು ಖುಷಿಯಾಗಿದ್ದಳು ಆಕಿ. ಯಾಕಂದರೆ ನಾವು ಸಣ್ಣಾಗಿರ್ತೆ ನಮ್ಮ ಅತ್ತೆನ ಮಗಂದಿತ್ತು. ಸುಟ್ಟಿಗೆ ಬಂದಾಗ ಅದನ್ನು ತೊಗೊಂಬರ್ತಿದ್ದು ಇಲ್ಲಿ. ಇಡೀ ಎಲ್ಲ ಓಣ್ಯಾಗಿನ ಹುಡುಗರು ಕೂಡಿಸಿ ಮುಂಜಾನೆ ಕೂತು ಅಂದ್ರೆ ಸಾಯಂಕಾಲ ತನಕ ಆಟ ಆಡ್ತಿದ್ವು. ಯಾಕಂದ್ರೆ ಬಿಸ್ನೆಸ್ ಗೇಮ ಜಲ್ದಿ ಮುಗಿಯಂಗಿಲ್ಲ. ಫುಲ್ ಮಜಾ ಬರ್ತೈತಿ. ಆಕಿಗೂ ಈ ವರ್ಷ ತಂದು ಕೊಟ್ಟಿದ್ದೇನೆ. ಆಟ ಆಡಾಕ್ತಾಳು. ಹುಡುಗರು ನೋಡ್ರಿ ಏನ್ರಿ ತಂದು ಕೊಟ್ರೆ ಎಷ್ಟು ಖುಷಿ ಆಗ್ತೈತಿ. ಆಕಿನ ಸ್ಮೈಲ್ ಹಿಂಗಿದ್ದಿದ್ದು ಹಿಂಗೆ ಆಗವಾತು. ಅಟ್ಟದನ್ನು ನೋಡಿ ಖುಷಿಯಾಗಿದ್ದಳು. ಈ ವರ್ಷ ತುಂಬ ಬಿಸಿಲು ಇರೋದ್ರಿಂದ ಹೊರಗೆ ಹುಡುಗರನ್ನ ಕಳಿಸೋದು ಬ್ಯಾಡ ಅಂತ ಅವರು ಒಳಗೆ ಕೂತು ಆಟ ಆಡಲಿ ಅಂತ ಇಂಥವು ಆಟಗಳನ್ನ ನಾವು ಕಲಿಸಿದ್ದು. ಅದಕ್ಕೆ ಆಕಿಗೆ ಬಿಸ್ನೆಸ್ ಗೇಮ್ ತಂದು ಕೊಟ್ಟಿದ್ದೆವು, ಮನ್ಯಾಗ ಕೂತು ಆಟ ಆಡಲಿ ಅಂತ. ನೋಡ್ರಿ ಬಿಸಿಲಿಗೆ ಪಾಪ ಮಂಗ್ಯಾಗಳು ಬಂದವು. ಅವಕ್ಕೆ ನೀರು ಬೇಕಾಗಿದ್ದು. ನೀರಿಡಾನ ಇಷ್ಟು ನೀರು ಕುಡ್ದಲ್ಲ, ಅಷ್ಟು ಬಿಸಿಲಿಗೆ ತೇಗಿ ಬಂದಿದ್ದವ ನೀರಿಗೆ. ಇನ್ನು ನಮ್ಮ ಮನೆ ಕಟ್ಟೋದೊಂದು ಸ್ಟಾರ್ಟ್ ಆಗೈತಿ. ಇನ್ನು ಮುಂದೆ ವಿಡಿಯೋ ಎಲ್ಲ ಮನೆ ಕಟ್ಟೋದು ಹೆಂಗೆ ಏನು ಅನ್ನೋದು ತೋರಿಸ್ತೀನಿ. ನನ್ನ ಈ ವಿಡಿಯೋ ಜರಾರ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ.